ಭತ್ತ ನಾಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಸಿಡಿಲು ಬಡದಿರುವಂಥ ಹಿನ್ನೆಲೆಯಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಭತ್ತ ನಾಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಿಡಿಲು ಬಡಿದು ಓರ್ವ ಮಹಿಳೆಯ ಸ್ಥಿತಿ ಗಂಭೀರ ಆಗಿದೆ. 15 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೇಲೂರು ತಾಲೂಕಿನ ಕೋರ್ಲಗದ್ದೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಗದ್ದೆಯಲ್ಲಿ ಭತ್ತ ನಾಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆಗೋದು ಸಿಡಿಲು ಬಡಿದಿರುವಂಥದ್ದು. ಸೊ ಭತ್ತ ನಾಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಓರ್ವ ಮಹಿಳೆಯ ಸ್ಥಿತಿ ಗಂಭೀರ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 15 ಮಂದಿಗೆ ಎಲ್ಲ ಮಹಿಳೆಯರೇ ಇದ್ದರು. ಈಗ ಉಳಿದಿರುವಂಥ 15 ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. KV ಚಂದ್ರು ಎಂಬುವರಿಗೆ ಸೇರಿರುವಂಥ ಗದ್ದೆಯಲ್ಲಿ 25 ಮಂದಿ ನಾಟಿಯನ್ನು ಮಾಡ್ತಾಯಿದ್ರು. ಈ ವೇಳೆ ಗುಡುಗು ಸಿಡಿಲು ಸಹಿತ ಜೋರಾಗಿ ಮಳೆ ಬರುತ್ತೆ. ಸೊ ಭತ್ತದ ಗದ್ದೆಯಲ್ಲಿ ನಾಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಈ ಸಿಡಿಲು ಬಡಿದಿರುವಂಥ ಹಿನ್ನೆಲೆಯಲ್ಲಿ ಓರ್ವ ಮಹಿಳೆಯ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಯಾವ ಟೈಮಲ್ಲಿ ಆಗಿರೋದು ಇದು? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಆ ಮಹಿಳೆಯ ಸ್ಥಿತಿ ಹೇಗಿದೆ? ಹಾಸನದ ಇನ್ನು ಬೇಲೂರು ತಾಲೂಕಿನ ಒಂದು ಕೋರ್ಲಗದ್ದೆ ಅಂತಕ್ಕಂತ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡ್ತಿರುವಂತ ಸಂದರ್ಭದಲ್ಲಿ ರಭಸದಿಂದ ಮಳೆ ಬಂದಿದೆ. ಇದೇ ಸಂದರ್ಭದಲ್ಲಿ ಒಂದು ಭಾರಿ ಪ್ರಮಾಣದಲ್ಲಿ ಸಿಡಿಲು ಕೂಡ ಬಡಿದಿದೆ. ಈ ಸಂದರ್ಭದಲ್ಲಿ ಭತ್ತ ನಾಟಿ ಮಾಡ್ತಿದ್ದಂತಹ 25 ಮಂದಿಗಳ ಪೈಕಿ 16 ಜನಗಳಿಗೆ ಒಂದು ಸಿಡಿಲು ಬಡಿದು ಆಘಾತ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ತೀವ್ರ ಗಾಯಗಳಾಗಿ ಈಗಾಗಲೇ ಸಕಲೇಶ್ಪುರದ ಕಾಕ್ಸಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನುಳಿದ 15 ಜನಗಳನ್ನು ಕೂಡ ತೀವ್ರ ಸ್ವರೂಪದ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸಕಲೇಶ್ಪುರದ ಕಾಕ್ಸಡ್ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದೆ. ಭತ್ತದ ಗದ್ದೆಯಲ್ಲಿ ನಾಟಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಲತಾ ಮತ್ತೆ ರೇಣುಕಾ, ಸವಿತಾ, ಸುಮಿತ್ರಾ, ರೇಣುಕಮ್ಮ, ನೇತ್ರ, ನಿರ್ಮಲಾ, ವೀಣಾ, ಅನಿತಾ ಸೇರಿದಂತೆ ಅದೇ ಗ್ರಾಮದ ಸುಮಾರು 15 ಮಂದಿಗೆ ಗಾಯಗಳಾಗಿರುವಂತದ್ದು. ಎಂದಿನಂತೆ ಈಗೇನು ನಾಟಿ ಮಾಡುವಂತ ಸಂದರ್ಭ ಏನಿದೆ, ಈ ಸಂದರ್ಭದಲ್ಲಿ ಭತ್ತದ ಗದ್ದೆಯಲ್ಲಿ ಬೇರೆಯವರ ಮನೆಗೆ ಕೂಲಿ ಕೆಲಸಕ್ಕೆ ಅಂತ ಮಳೆ ಬರುತ್ತೆ ಸಮಸ್ಯೆ ಆಗುತ್ತೆ ಅಂತ ಚಂದ್ರು ಅಂತ ಗ್ರಾಮದ ಅವ್ರ ಮನೆಗೆ ನಾಟಿ ಮಾಡಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅವಘಡ ನಡೆದಿದೆ. ಈಗ ಮಳೆ ಬರುತ್ತೆ ಅನ್ನೋ ಒಂದು ಸೂಚನೆ ಏನು ಇರ್ಲಿಲ್ವಾ ಹೇಗೆ ಅಂತ ಹೇಳಿ? ಇಲ್ಲ ಹೇಮಂತ್, ಏನು ಕಳೆದ 2 ದಿನಗಳಿಂದ ಹಾಸನ ಜಿಲ್ಲಾದ್ಯಂತ ಒಂದು ಮಳೆ ಕಡಿಮೆನೇ ಇದೆ ಅಂತಾನೆ ಹೇಳ್ಬೋದು. ಬಿಸಿಲು ಕೂಡ ಇದೆ. ಈ ಸಂದರ್ಭದಲ್ಲಿ ಮಧ್ಯಾಹ್ನದಿಂದ ಆರಂಭವಾಗಿರುವಂತಹ ಮಳೆ ಸಂಜೆ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆರಂಭವಾಗಿರುವಂತಹ ಮಳೆಯಲ್ಲಿ 4 ಗಂಟೆ ಸುಮಾರಿಗೆ ಈಗ ಅವಘಡ ನಡೆದಿರುವಂತದ್ದು ಹೇಮಂತ್. ಎಸ್, ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ ಪಾಪ ಕೆಲಸಕ್ಕಂತ ಹೋಗಿರ್ತಾರೆ ಒಂದು 25 ಮಂದಿ. KV ಚಂದ್ರು ಎಂಬುವರಿಗೆ ಸೇರಿರುವಂಥ ಗದ್ದೆ ಅದು. ಆ ಗದ್ದೆಯಲ್ಲಿ 25 ಮಂದಿ ನಾಟಿಯನ್ನು ಮಾಡ್ತಿರ್ತಾರೆ. ಇದು ಮಧ್ಯಾಹ್ನದ ಟೈಮಲ್ಲಿ ಆಗಿರುವಂಥ ಘಟನೆ ಇದು. 2 ಗಂಟೆಗೆ ಹೋಗಿರ್ತಾರೆ. 2 ಗಂಟೆಯಿಂದನೂ ಕೂಡ ಒಂದು ಸಣ್ಣ ರೀತಿಯಲ್ಲಿ ಮಳೆ ಇರುತ್ತೆ. ಬಟ್ ಈ ರೀತಿಯ ಸಿಡಿಲು ಬಡಿಯತ್ತೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬಹುಶಃ. ಸೊ ಓರ್ವ ಮಹಿಳೆಗೆ ಈ ಸಿಡಿಲು ಬಡಿದಿರುವಂಥ ಪರಿಣಾಮದಿಂದಾಗಿ ಅವರ ಸ್ಥಿತಿ ಗಂಭೀರ ಇದೆ. ಇನ್ನು 15 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.